ನೋಡಿ ಅಗಲಕೋಟೆ ಜಮೀನು ಬಗ್ಗೆ ಈಗಾಗಲೇ SITಯಲ್ಲೂ ತನಿಖೆ ಆಗಿದೆ, ಸರ್ವೆ ಕೂಡ ಆಗಿದೆ. ನಾನು ಮೊನ್ನೆ ಪ್ರೆಸ್ಸಲ್ಲಿ ಹೇಳಿದ್ದೀನಿ, ಸರ್ವೆ ಏನು ಎಷ್ಟು ಎಕರೆ ಸರ್ಕಾರಿ ಜಾಗ ಇದೆ ಅಂತ, ಅದೇನಲ್ಲೂ ಒತ್ತುವರಿ ಆಗಿದ್ದರೆ ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸ್ತೀವಿ ಅಂತ ಕೂಡ ನಾನು ಮೊನ್ನೆ ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಅಷ್ಟೇ ಇವತ್ತಿನ ಜಿಲ್ಲಾಧಿಕಾರಿ ಕೂಡ ಮಾತಾಡಿದ್ದೀನಿ. ಆದಷ್ಟು ಬೇಗನೆ ಒತ್ತುವರಿ ಆಗಿರುವಂಥ ಜಾಗ ಏನು ರಿಪೋರ್ಟ್ ಬಂದಿದೆ, ಸರ್ಕಾರಿ ಜಾಗ ಅಂತ ಏನು ಗುರುತಿಸಿದ್ದಾರೆ ಸರ್ವೆ ರಿಪೋರ್ಟಲ್ಲಿ, ಮುಲಾಜಿಂದ ಲೇಟೆ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಪ್ರಚಾರಕ್ಕೆ ಇದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತಾ ಇದೆ. ಸರ್ಕಾರಿ ಜಾಗ ಅಂತ ಏನಿದು ಅದು ಸರ್ಕಾರ ವರ್ಷಕ್ಕೆ ತಗೊಂಡ್ಬಂದು ನಾನು ಜಿಲ್ಲಾಧಿಕಾರಿ ಹೇಳಿದ್ದೀನಿ. ತುಂಬ ಆಸಕ್ತಿಯಿಂದ ಅವರು ಕೂಡ ಇಲ್ಲ ಮುಲಾಜೆ ಎಲ್ಲ ಸಹ ಮಾಡೋಣ ಅಂತ ಹೇಳಿ. ನೋಡಿ, ನಾನು ಶಾಲೆದು ಕೂಡ ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಶಾಲೆದು ಈಗ ಸರ್ವೆ ರಿಪೋರ್ಟಲ್ಲಿ ಮತ್ತು ಸರ್ವೆ ಇಲಾಖೆಯಲ್ಲಿ ಮತ್ತು ರೆವಿನ್ಯೂ ಇಲಾಖೆಯಲ್ಲಿ ದಾಖಲೆಗಳು ಇಲ್ಲ ಅನ್ನೋದೊಂದು ಮಾಹಿತಿ ಇದೆ. ಏನಾದರೂ ಸಿಕ್ಕಿದರೆ ಮುಲಾಜಿದ್ದರೆ ಅದು ಕೂಡ ತಗೊಬೇಕು ಅಂತ ಮೊನ್ನೆ ಕೂಡ ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಅದು ಕೂಡ ನಾವು ಬಿಡೋದಿಲ್ಲ. ಏನಾದ್ರು ಸಿಕ್ಕಿದ್ರೆ ಅದು ಕೂಡ ವಶ ಮಾಡ್ಕೊತೀವಿ ನಾವು ಅಂತ ಮೊನ್ನೆ ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಅದನ್ನೇ ಹೇಳ್ತೀನಿ. ಈಗ ಮಾಸ್ತಿ ಇನ್ಸ್ಪೆಕ್ಟರ್